ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 7ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 8. ರಶ್ಮಿ ಹೋದ ಕಡೆ ನೋಡುತ್ತಾ ಅಲ್ಲೇ ಕುಳಿತ ಪ್ರೀತಮ್. ಮೊದಲ ಬಾರಿಗೆ ತಾನು ತಪ್ಪು ಮಾಡಿಬಿಟ್ಟೆ ಎಂದು ಅನಿಸುತ್ತಿತ್ತು ಪ್ರೀತಮ್ಗೆ. ಸೀದಾ ಎದ್ದು ಹೊರಟ. ತಲೆಯಲ್ಲಿ 1000 ಪ್ರಶ್ನೆ ಉದ್ಭವಿಸಿತು. ಅವನನ್ನು ನೋಡಿ ವಾಚ್ಮನ್ ಸಾಗರಪ್ಪ, ಪ್ರೀತಮ್ ಸರ್, ನಿಮ್ಮ ಹತ್ತಿರ ಒಂದು ಮಾತು ಹೇಳಲ್ಲ ಎಂದು ಭಯದಿಂದ ಹೇಳಿದ. ಹೇಳಿ ಅಂಕಲ್. ಸರ್, ನಾವು ಎಷ್ಟೋ ವರ್ಷದಿಂದ ಇಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ನೀವು ಇವತ್ತು ತೆಗೆದುಕೊಂಡ ನಿರ್ಧಾರ ಮೊದಲ ಬಾರಿ ತಪ್ಪೆನಿಸಿತು. ನೀವು ಹರೀಶ್ ಸರ್ನ ಹಾಗೆ ಬೈಯಬಾರದಿತ್ತು. ಅವರು ಈ ಕಂಪನಿಗೆ ತುಂಬ ಶ್ರಮ ಹಾಕಿದ್ದಾರೆ. ನಾನು ನಿಮ್ಮ ಎದುರಿಗೆ ಮಾತನಾಡುವಷ್ಟು ಬೆಳೆದಿಲ್ಲಬಹುದು, ಆದರೆ ನನ್ನ ಅನಿಸಿಕೆ ಹೇಳಿದೆ ಅಷ್ಟೇ. ನನ್ನ ಮಾತಿನಿಂದ ನಿಮಗೆ ಬೇಸರವಾಗಿದ್ದರೆ ಕ್ಷಮಿಸಿ. ಪ್ರೀತಮ್ ಅವರ ಮಾತಿಗೆ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಅವನಿಗೆ ನಿಧಾನವಾಗಿ ಅನಿಸತೊಡಗಿತು, ನಾನು ಏನಾದರೂ ತಪ್ಪು ಮಾಡಿಬಿಟ್ನಾ ಏನೋ. ಸುಮ್ಮನೆ ಕಾರು ಹತ್ತಿ ಹೊರಟ. ಅವನ ಮನ ಪೂರ ರಶ್ಮಿ ಹೇಳಿದ ಮಾತಿನಲ್ಲಿ ತಿರುಗುತ್ತಿತ್ತು. ಹೌದು, ಆ ವ್ಯಕ್ತಿಯಲ್ಲಿ ಮೊದಲು ಅವನು ಯಾರು ಅನ್ನೋದು ತಿಳಿದುಕೋಬೇಕು ಎಂದು ಕಾರ್ ನಿಲ್ಲಿಸಿ ಆ ವ್ಯಕ್ತಿಗೆ ಫೋನ್ ಹಾಯಿಸಿದ. ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಪ್ರೀತಮ್ಗೆ ತಲೆ ಕೆಟ್ಟಿತು. ಸೀದಾ ಮನೆ ಸೇರಿದ. ಮಂಚದ ಮೇಲೆ ಬಿದ್ದುಕೊಂಡ. ನಾನೇನಾದರೂ ತಪ್ಪು ಮಾಡಿಬಿಟ್ಟೆನಾ? ಪಕ್ಕದಲ್ಲಿ ಇದ್ದ ರಶ್ಮಿಳ ಡೈರಿ ಕಾಣಿಸಿತು. ರಶ್ಮಿ ಅದನ್ನು ಮರೆತು ಬಿಟ್ಟು ಹೋಗಿದ್ದಳ. ಆ ಡೈರಿಯನ್ನು ಎತ್ತಿಕೊಂಡು ಓದಲು ಶುರುವಿಟ್ಟ. ಹೊಸದೊಂದು ವಿಷಯ ಅವನಿಗೆ ತಿಳಿಯುವುದರಲ್ಲಿ ಇತ್ತು. ಆ ಡೈರಿ ಅವನ ಯೋಚನೆಯನ್ನೇ ಬದಲಾಯಿಸುವುದರಲ್ಲಿ ಇತ್ತು. ಮೊದಲ ಪುಟ ಅವನು ಮುಂಚೆ ಓದಿದ್ದ. 2ನೇ ಪುಟ ತೆರೆದ. ನನ್ನ ಬಾಳಿನ ಭಾವಗೀತೆ ನೀನು, ಬಾ ತುಂಬಿಸು ಪ್ರೇಮಗೀತೆಯನ್ನು, ನಿನ್ನ ನೋಡದೆ ನಾ ಭಗ್ನ ಪ್ರೇಮಿ ಇನ್ನು. ರಶ್ಮಿ 4 ವರ್ಷದ ಹಿಂದೆ ಡೈರಿ ಬರೆದಿರುತ್ತಾಳೆ. ಅವಳು ಆವತ್ತಿನಿಂದ ಮನೆ ಬಿಟ್ಟು ಹೋಗುವವರೆಗೂ ತನ್ನ ಅನಿಸಿಕೆ ಭಾವನೆ ಹೇಳಿಕೊಂಡಿದ್ದಾಳೆ. ನಾನು ಯಾವತ್ತೂ ಡೈರಿ ಬರೆಯದವಳು ಇಂದು ಬರೆಯೋದಕ್ಕೆ ಶುರು ಮಾಡಿದೆ. ಅದಕ್ಕೆ ಕಾರಣ ನೀನು. ಈ ಡೈರಿಗೆ ನಾನಿಟ್ಟ ಶೀರ್ಷಿಕೆಯೇ ಅವನು, ಅವನೇ ನನ್ನವನು. ಈ ಡೈರಿಯೇ ನೀನೆಂದು ನನ್ನ ಭಾವನೆ ಹಂಚಿಕೊಳ್ಳುತ್ತೇನೆ. ಒಂದೇ ನೋಟದಲ್ಲೇ ನೀನು ನನ್ನ ಮನಸ್ಸಲ್ಲಿ ಪ್ರವೇಶಿಸಿ ಬಿಟ್ಟಿದ್ದೆ ಕಣ. ಆದರೆ ನಿನ್ನ ಹೆಸರು ನನಗೆ ತಿಳಿದಿಲ್ಲ. ಅದೇನಂತೆ, ಇಂದೆಲ್ಲ ನಾಳೆ ಗೊತ್ತಾಗುತ್ತೆ. ನಿನ್ನ ನೋಡಿದ ಮೊದಲ ದಿನ ಇಂದು ಅದು ವಿಶೇಷ ದಿನ. ಅದು ನನ್ನ ಹುಟ್ಟುಹಬ್ಬದ ದಿನ ನಿನ್ನ ಕಂಡೆ. ಇವತ್ತು ಚಂದ ಅಲಂಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಅದೇ ನನ್ನ ಕೃಷ್ಣನ ದೇವಸ್ಥಾನ. ನನ್ನ ಕೃಷ್ಣನ ಹತ್ತಿರ ಬೇಡಿಕೊಳ್ಳುತ್ತಿದ್ದೆ, ಕೃಷ್ಣ, ಇವತ್ತು ನನ್ನ ಹುಡುಗನ್ನ ತೋರಿಸು ಕೃಷ್ಣ, ಪ್ಲೀಸ್ ಕೃಷ್ಣ ಎಂದು ಕಣ್ಣು ಮುಚ್ಚಿದಳು. ಸ್ವಲ್ಪ ಸಮಯದ ನಂತರ ಕಣ್ಣು ಬಿಟ್ಟಾಗ ಒಬ್ಬ ಮನ್ಮಥ ನನ್ನ ಕಣ್ಣ ಮುಂದೆ ನಿಂತಿದ್ದ. ಆ ಹಾರಡಿ ಚೆಲುವನಿಗೆ ಈ ಹೃದಯ ಸೋತಿತು. ಅವನು ಏನು ಹೇಳುತ್ತಿದ್ದ, ಆದರೆ ಅವನ ಮಾತು ನನ್ನ ಕಿವಿಗೆ ತಲುಪಲೇ ಇಲ್ಲ. ಆದರೆ ಅವನು ನನ್ನ ಹೃದಯ ತಲುಪಿದ್ದ. ಅವನ ಮುದ್ದು ಮುಖ, ಕಾಂತಿಯುತ ಕಣ್ಣು, ಚಿಗುರು ಮೀಸೆ, ಲೈಟಾಗಿ ಇರುವ ಬಿಯರ್ಡ್ ನೋಡುವುದರಲ್ಲೇ ಮಗ್ನಳಾಗಿದ್ದೆ. ಈ ಲೋಕದ ಪರಿವಿರಲಿಲ್ಲ ನನಗೆ. ಅವನು ಜೋರಾಗಿ, ಹಲೋ ಮಿಸ್, ನಿಮಗೆ ಹೇಳ್ತಾ ಇರೋದು ಎಂದಾಗ ಎಚ್ಚರಗೊಂಡೆ. ಏನು ಎಂದಾಗ, ಅಯ್ಯೋ, ಇಷ್ಟೊತ್ತು ನಾನು ನಿಮಗೆ KGF ಮೂವಿ ಸ್ಟೋರಿ ಹೇಳಿದ್ದ. ನಿಮ್ಮ ಸ್ಕೂಟಿ ರೋಡ್ ಮಧ್ಯೆ ಪಾರ್ಕ್ ಮಾಡಿದ್ದೀರಾ. ನನ್ನ ಕಾರ್ ಪಾಸ್ ಆಗ್ತಿಲ್ಲ. ಅಲ್ಲಿ ಇದ್ದವರು ಆ ಸ್ಕೂಟಿ ನಿಮ್ಮದೆಂದು ಹೇಳಿದರು. ಓ ಸಾರಿ ಎಂದು ಲಘುವನೇ ಸ್ಕೂಟಿ ತೆಗೆದೆ. ಅವನು ಏನೋ ಗೊಣಗುತ್ತಾ ಕಾರ್ ಏರಿದ. ನನ್ನ ಹುಡುಗನನ್ನು ತೋರಿಸಿದ್ದಕ್ಕೆ ಕೃಷ್ಣನಿಗೆ ಥ್ಯಾಂಕ್ಸ್ ಹೇಳಿ ಕಾಲೇಜು ಕಡೆ ಹೊರಟೆ. ಆದರೂ ಅವನ ಹೆಸರು ತಿಳಿಲಿಲ್ಲ ಅಲ್ವಾ? ಏನು ಮಾಡೋದು? ನನ್ನ ಕೃಷ್ಣ ಸೆಲೆಕ್ಟ್ ಮಾಡಿದ್ದಾನೆ ಅಂದರೆ ಅವನು ಪಕ್ಕಾ ನನಗೆ. ನೋಡುವ ಮುಂದೆ ಎಲ್ಲ ತಿಳಿಯುತ್ತೆ. ಒಂದು ದಿನ ಅಪ್ಪನಿಗೆ ಊಟ ನೀಡಲು ಅವರ ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಅವನನ್ನು ಕಂಡೆ. ತುಂಬ ಗಂಭೀರವಾಗಿ ಫೈಲ್ ನೋಡುತ್ತಿದ್ದ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕೋಟ್ ಹಾಕಿದ್ದ. ಆ ಗಂಭೀರತೆ, ಕುಳಿತುಕೊಳ್ಳುವ ರೀತಿ, ಆ ಪರ್ಫೆಕ್ಷನ್ಗೆ ಮತ್ತೊಮ್ಮೆ ಸೋತು ಹೋದೆ. ಅಪ್ಪ ಬಳಿ ಕೇಳಿದೆ ಯಾರೆಂದು. ಅವನು ಪ್ರೀತಮ್, ಈ ಆಫೀಸ್ ಬಾಸ್, ನಿನಗೆ ಗೊತ್ತಿರೋ ನಾರಾಯಣ ತಾತ ಅವರ ಮೊಮ್ಮಗ. ಹೋ ಪ್ರೀತಮ್, ಎಷ್ಟು ಚಂದ ಹೆಸರಲ್ವಾ ನನ್ನವನದು. ಹೀಗೆ ದಿನ ರಶ್ಮಿ ಅವನ ಫಾಲೋ ಮಾಡೋದು, ಅವನಿಗೆ ತಿಳಿಯದೆ ಹಾಗೆ ಫೋಟೋ ತೆಗೆದುಕೊಳ್ಳೋದು, ಹೀಗೆ ದಿನ ನಡೆಯುತ್ತಿತ್ತು. ನನ್ನ ಭಾವನೆಯನ್ನು ಬರೆಯಲು ಎಂದಿಗೂ ನಿರ್ತಳಾಗಿದ್ದಳು. ಟ್ರಾಫಿಕ್ನಲ್ಲಿ ಅವನ ಕಾರ್ ಮುಂದಿತ್ತು, ನನ್ನ ಸ್ಕೂಟಿ ಹಿಂದಿತ್ತು. ರೆಡ್ ಸಿಗ್ನಲ್ನಲ್ಲಿ ನಿಂತಿತ್ತು. ನಾನು ಸಡನ್ನಾಗಿ ಅವನ ಕಾರ್ ನೋಡಿದೆ.
ಇನ್ನೇನು ಸ್ಕೂಟಿಯಿಂದ ಇಳಿದು ಅವನ ಬಳಿ ಹೋಗಬೇಕು ಅನ್ನುವುದರಲ್ಲಿ ಮೌನಿಷಾ ನನ್ನ ಕರೆದಳು. ಹೇ ರಶ್ಮಿ, ಲೂಸಾ ನಿನಗೆ? ಸಿಗ್ನಲ್ ಮಧ್ಯೆ ಹಿಡಿದು ಹೋಗ್ತಿದ್ಯಾ ಅಲ್ವಾ? ಅದಲ್ಲ ಮೌನಿಷಾ, ಅವನು ಇಲ್ಲೇ ಇದ್ದಾನೆ, ಇವತ್ತು ಮಾತಾಡಿಸ್ತೀನಿ. ಹೇ ಯಾರೇ ಅದು? ಮೊದಲು ಸಿಗ್ನಲ್ ಮುಗೀತು, ಗಾಡಿ ತೆಗಿ ಎಂದು ಹೊರಟರು. ಅಷ್ಟರಲ್ಲಿ ಪ್ರೀತಮ್ ತನ್ನ ವೇಗದಿಂದ ಮುಂದೆ ಹೋದ. ಹೇ ರಶ್ಮಿ, ಯಾರೇ ಅವನು? ನನಗೆ ಹೇಳೋದಿಲ್ವಾ ಎಂದು ಮೌನಿಷಾ ಪ್ರಶ್ನೆ ಮಾಡಿದಳು. ನಾನು ನಡೆದ ವಿಷಯವನ್ನು ಹೇಳಿದೆ, ನಂತರ ಫೋಟೋ ತೋರಿಸಿದೆ. ಏನೇ ಇವನಾ? ನಿನ್ನ ರನ್ನ ಚಿನ್ನ? ಪ್ಲೀಸ್ ರಶ್ಮಿ, ನಿನಗೆ ಇವನು ಸಿಗಲ್ಲ. ಶ್, ಹಾಗೆಲ್ಲ ಹೇಳಬೇಡ. ಯಾಕೆ, ಏನಾಯ್ತು? ಇವನು ಪ್ರೀತಮ್, ತುಂಬ ಪರ್ಫೆಕ್ಟ್, ಸ್ಟ್ರಿಕ್ಟ್ ಕೂಡ. ಒಂದು ನಗೋದು ಗೊತ್ತಿಲ್ಲ, ಯಾಕೋ ಏನೋ ಇವನಿಗೆ ಹುಡುಗಿರು ಅಂದರೆ ಆಗೋದಿಲ್ಲ. ನಮ್ಮ ಸೂಪರ್ ಸೀನಿಯರ್ ಒಬ್ಳು ಇವನಿಗೆ ಪ್ರಪೋಸ್ ಮಾಡಿದ್ಲು, ಅವಳನ್ನು ಚೆನ್ನಾಗಿ ಬೈದಿದ್ದ ಕೂಡ. ಇಂಥವರು ನೋಡೋಕ್ಕೆ ಅಷ್ಟೇ ಹ್ಯಾಂಡ್ಸಮ್, ಒಂದು ಹುಡುಗಿಯರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಮನುಷ್ಯ, ಅವನು ಪ್ರಪೋಸಲ್ ಒಪ್ಕೊಂಡಿಲ್ಲ ಅಂದರೆ ಅವನು ಕೆಟ್ಟವನಾ? ನೋಡು, ಅವನು ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಅವನು ಇಷ್ಟಪಡೋ ಹುಡುಗಿ ಸಿಗದೇ ಇರಬಹುದು. ಏನೇ ಆಗಲಿ ಅವನು ಮಾತ್ರ ನನಗೆ ಇಷ್ಟ. ನಿನಗೆ ಹೇಳ್ತಿದ್ದೀನಿ ನಾನು, ನನಗೆ ಬುದ್ಧಿ ಇಲ್ಲ ಬಾ ಎಂದು ಹೊರಟರು. ನನ್ನ ಪ್ರೀತಿ ದಿನೇ ದಿನೇ ಹೆಮ್ಮರವಾಗಿ ಬೆಳೆಯುತ್ತಿತ್ತು. ನನ್ನ ರೂಮ್ನಲ್ಲಿ ಒಂದು ಚಿಕ್ಕ ರೂಮ್ ಇತ್ತು. ಅಲ್ಲಿ ಅವನ ಫೋಟೋ ತುಂಬಿಸಿ ಡೆಕೋರೇಷನ್ ಮಾಡಿದ್ದೆ. ಅವನು ಬೇಡ ಎಂದು ಬಿಸಾಡಿದ ವಸ್ತು ಕೂಡ ತೆಗೆದಿಟ್ಟುಕೊಂಡಿದ್ದೆ. ಹೀಗೆ ನನ್ನ ಒನ್ ವೇ ಲವ್ ಸಾಗಿತ್ತು. ದಿನೇ ದಿನೇ ನನ್ನ ಪ್ರೀತಮ್ ಹಿಂದೆ ಬೀಳೋ ಹುಡುಗಿಯರ ಸಂಖ್ಯೆ ಜಾಸ್ತಿಯಾಗುತ್ತಿತ್ತು. ಒಬ್ಬಳಿಗೆ ನಾನು ಸರಿಯಾಗಿ ಬೆವರಿಳಿಸಿದೆ. ನನ್ನ ಪ್ರೀತಮ್ ಕುತ್ತಿಗೆಗೆ ಹಿ ಬಿಲಾಂಗ್ಸ್ ಟು ಮೀ ಎಂದು ಬೋರ್ಡ್ ಹಾಕಿಬಿಡೋಣ ಎಂದು ಅನಿಸುತ್ತಿತ್ತು. ಅಷ್ಟೊಂದು ಲವ್ ಮಾಡ್ತೀನಿ ಗೊತ್ತಾ ಅವನನ್ನು. ನಾನಿನ್ನೂ ಯಾಕೆ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳಿಲ್ಲ ಅಂದರೆ, ನಾನಿನ್ನೂ ಪ್ರಬುದ್ಧತೆ ಹೊಂದಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು. ಅವನು ನನ್ನ ರಿಜೆಕ್ಟ್ ಮಾಡಲಿಕ್ಕೆ ಯಾವ ಕಾರಣನೂ ಇರಬಾರದು. ಬೆಳದಿಂಗಳ ಬಾಲೆಯಾಗಿ ಅವನನ್ನು ಕಾಡಬೇಕು ಎಂದು ಹೊಸ ಸಿಮ್ ತೆಗೆದುಕೊಂಡು 2 ಬಾರಿ ಅವನಿಗೆ ಕಾಲ್ ಮಾಡಿದ್ದೆ. ಆದರೆ ಅವನು ರಿಸೀವ್ ಮಾಡಿಲ್ಲ. ಇನ್ನೊಂದು ಸಾರಿ ಕಾಲ್ ಮಾಡಿದ್ದ ಅವನೇ. ಹಲೋ, ಯಾರು ನೀವು? ನನಗೆ ಕಾಲ್ ಮಾಡಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿನ್ನ ಬೆಳದಿಂಗಳ ಬಾಲೆ. ವಾಟ್? ಬೆಳದಿಂಗಳ ಬಾಲೆನಾ? ಯಾವುದೋ ಹುಚ್ಚು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದು ಕಾಲ್ ಮಾಡ್ತಿದ್ದೀರಾ ಅನ್ಸುತ್ತೆ. ಸುಮ್ಮನೆ ಹಿಡ್ರಿ ಫೋನ್. ಹೇ ಯಾಕೆ ಬೇಬಿ, ಯಾಕಿಷ್ಟು ಕೋಪ? ನಿನಗೆ ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಚಿನ್ನ. ಏನು ಬೇಬಿ, ಚಿನ್ನನಾ? ನೋಡು, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಸುಮ್ಮನೆ ನೀನು ಯಾರು ಅಂತ ಹೇಳು. ನಾನು ಹೇಳಲ್ಲ, ನೀನೇ ಕಂಡಿಡಿ. ಸರಿ ಹೇಳಬೇಡ ಎಂದು ಕಾಲ್ ಕಟ್ ಮಾಡಿದ್ದ. ಹಾಗೆ ಬ್ಲಾಕ್ ಮಾಡಿದ ಗೊತ್ತಾ? ಹೌದು, ಅಂದೊಂದು ಕಾಲ್ ಬಂದಿತ್ತು. ಆದರೆ ಅದು ರಶ್ಮಿ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಎಂದಿಗೂ ಯೋಚಿಸದ ದಿನ ಒಂದು ಬಂತು. ಅಪ್ಪ ಬಂದು ನನ್ನ ಬಳಿ ಒಬ್ಬನ ಫೋಟೋ ಹಿಡಿದು, ಪುಟ್ಟ ನೀನು ಮದುವೆಯಾಗಬೇಕು ಎಂದರು. ನಾನು ಜೀವನದಲ್ಲಿ ಸಾಧಿಸೋದು ತುಂಬ ಇದೆ, ಅಷ್ಟೇ ಅಲ್ಲದೆ ನನ್ನ ಓದು ಮುಗಿಸಬೇಕು ಎಂದೆ. ಮನದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯನ್ನು ನಾನು ಪಡೆಯಬೇಕು. ಪುಟ್ಟ, ಒಂದ್ಸಾರಿ ಫೋಟೋ ನೋಡು ಎಂದು ನನ್ನ ಕೈಗಿಟ್ಟರು. ಆ ಫೋಟೋ ನೋಡಿ ನನ್ನ ಕಣ್ಣನ್ನು ನಾನೇ ನಂಬದಾದೆ. ಅದರಲ್ಲಿ ಇದ್ದವನು ಪ್ರೀತಮ್. ರಶ್ಮಿ, ಇವನು ಪ್ರೀತಮ್, ನಿನಗೆ ಗೊತ್ತು, ಇವನು ನಮ್ಮ ಆಫೀಸ್ ಬಾಸ್ ಅಂತ. ಪಾಪ ತುಂಬ ಸಿಟ್ಟು ಇವನಿಗೆ. ತಾತಾನೇ ಪ್ರಪಂಚ. ಪಾಪ ನಾರಾಯಣ ಅಂಕಲ್ಗೆ ಬ್ರೈನ್ ಟ್ಯೂಮರ್, ಅವರು ಜಾಸ್ತಿ ದಿನ ಇರಲ್ಲ ಎಂದು ಹೇಳಿದ್ದಾರೆ ಡಾಕ್ಟರ್. ಸೊ ಅಷ್ಟರಲ್ಲಿ ಪ್ರೀತಮ್ಗೆ ಮದುವೆ ಮಾಡಿಸೋ ಪ್ಲ್ಯಾನ್. ಪಾಪ ನಾರಾಯಣ ತಾತ ಎಷ್ಟು ಒಳ್ಳೆಯವರು, ಅವರಿಗೆ ಹೀಗೆ ಯಾಕೆ ಅಪ್ಪ ಎಂದು ನೊಂದು ನುಡಿದೆ. ಅಪ್ಪನ ಮಾತಿಗೆ ಸುಮ್ಮನೆ ಒಪ್ಪಿಗೆ ಕೊಟ್ಟೆ. ನನ್ನ ಕನಸೇ ಬೇರೆ ಇದ್ದು. ನಾನು ನನ್ನ ಪ್ರೀತಮ್ನನ್ನು ಪ್ರೀತಿ ದಾರಿಯಲ್ಲಿ ಕರೆದೊಯ್ದು ನನ್ನ ಭಾವನೆ ಹೇಳಿ ಅವನನ್ನು ಸಂಪೂರ್ಣ ಬದಲಾಯಿಸಿ ಪ್ರೀತಿ ಅಂದರೆ ಏನು ಎಂದು ಅರ್ಥ ಮಾಡಿಸಿ ಅವನೇ ನನ್ನ ಮನಪೂರ್ತಿಯಾಗಿ ಮದುವೆ ಮಾಡಿಕೊಳ್ಳೋದು ನನ್ನ ಆಸೆ. ಆದರೆ ಎಲ್ಲ ನಾವು ಅಂದುಕೊಂಡ ಹಾಗೆ ನಡೆಯಲು ವಿಧಿ ಬಿಡಬೇಕಲ್ವಾ? ಅದಕ್ಕೆ ಏನೇ ಆಗಲಿ ಮುಂದೆ ನಾನು ಎಲ್ಲವನ್ನೂ ಎದುರಿಸುತ್ತೇನೆ. ಮನುಷ್ಯಾಗೆ ನಾನು ಪ್ರೀತಮ್ನನ್ನು ಮದುವೆಯಾಗುತ್ತಿರೋ ವಿಷಯ ತಿಳಿಸಿದೆ, ಕಾರಣವೂ ಹೇಳಿದೆ. ರಶ್ಮಿ, ಬೇಡ, ಈ ಮದುವೆ ಆಗಬೇಡ. ಇದರಿಂದ ನಿನ್ನ ಲೈಫ್ ಹಾಳಾಗುತ್ತೆ. ಅವನು ಸರಿ ಇಲ್ಲ, ತುಂಬ ಕೋಪಿಷ್ಟ, ಮನುಷ್ಯ ರೂಪದ ಪ್ರಾಣಿ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅಪ್ಪನ ಮಾತು ನಿಜ ಮಾಡ್ತೀನಿ ಮತ್ತು ಅವನನ್ನು ಖಂಡಿತ ಬದಲಾಯಿಸುತ್ತೇನೆ. ಬದಲಾಗುವವರನ್ನ ಬದಲಾಯಿಸಬಹುದು, ಆದರೆ ಇಂಥವರನ್ನೆಲ್ಲ ರಶ್ಮಿ.
ಮುಂದೆ ತುಂಬ ಸಫರ್ ಆಗ್ತೀಯಾ ನೋಡು. ಬೇಡ, ಜಾಸ್ತಿ ಒಳ್ಳೆಯವಳು ಆಗಬೇಡ. ಒಬ್ಬರನ್ನ ಪ್ರೀತಿಸಿ ಮತ್ತೊಬ್ಬರನ್ನು ಕಟ್ಟಿಕೊಳ್ಳೋದಕ್ಕೆ ನಾನೇನು ವೇಶ್ಯ ಅಲ್ಲ ಮೌನಿಷಾ. ನಾನು ಪ್ರೀತಿಸಿದವರನ್ನೇ ಮದುವೆ ಆಗ್ತಾ ಇದ್ದೇನೆ. ಮುಂದೆ ನನ್ನ ಪ್ರೀತಿಗೆ ಅವನು ಸೋಲಬೇಕು. ಸರಿ, ನಾನೊಂದು ಚಾಲೆಂಜ್ ಕೊಡ್ತೀನಿ ನಿನಗೆ. ಇದನ್ನು ಮಾಡಿ ತೋರಿಸು. ಸರಿ, ಹೇಳು. ನೀನವನನ್ನು ಮದುವೆಯಾದ ಮೇಲೆ ನಿನ್ನ ಪ್ರೀತಿಯನ್ನು ಮುಚ್ಚಿಡಬೇಕು, ತೋರಿಸಿಕೊಳ್ಳಬಾರದು, ವ್ಯಕ್ತಪಡಿಸಲೂಬಾರದು. ಹಾಗೆ ಅವನಾಗೆ ಅವನು ಪ್ರೀತಿಯನ್ನು ನಿನ್ನ ಬಳಿ ಹೇಳಬೇಕು. ಅವನೇ ಮೊದಲು ನಿನಗೆ ಪ್ರಪೋಸ್ ಮಾಡಬೇಕು. ಈ ಚಾಲೆಂಜ್ ಓಕೆನಾ ರಶ್ಮಿ? ಓಕೆ, ನೋಡ್ತಿರೋ. ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಮೂಡುತ್ತೆ. ಅವನಾಗೆ ಬಂದು ಹೇಳ್ತಾನೆ, ಮದುವೆ ಹಿಂದಿನ ರಾತ್ರಿ ಪ್ರೀತಮ್ ಹಾಕಿರೋ ಎಲ್ಲ ಷರತ್ತಿಗೂ ನಾನು ಒಪ್ಪಿಕೊಂಡೆ. ಮನಸ್ಸಿನಲ್ಲಿ ನೋವಿತ್ತು. ಆದರೂ ನಾನು ನನ್ನ ಪ್ರೀತಿಯನ್ನು ಸಂಪೂರ್ಣ ಬದಲಾಯಿಸಬೇಕು ಎಂದು ಎಲ್ಲ ನೋವನ್ನು ಸಹಿಸಿದೆ. ಮದುವೆ ದಿನ ನನ್ನ ಮುಖದ ಭಾವನೆ ನಿರ್ಲಿಪ್ತ. ಮದುವೆಯಾಗೋದು ನಾನು ಪ್ರೀತಿಸುವವನನ್ನೇ. ಆದರೂ ಮುಖದಲ್ಲಿ ಖುಷಿ ಇಲ್ಲ. ಕಾರಣ, ಆ ಮದುವೆ ನನಗಷ್ಟೇ ಇಷ್ಟ. ಎಷ್ಟೋ ಕಷ್ಟದ ಹೆಜ್ಜೆ ನಾನು ಇಡಬೇಕು. ಮದುವೆ ಮುಗಿದು ನನ್ನವನ ಮನೆಗೆ ಕಾಲಿಟ್ಟೆ. ಆದರೆ ಅಲ್ಲಿ ನಾನು ಒಂಟಿ. ನನ್ನವನ ಪ್ರೀತಿ ಆಸರೆ ಇಲ್ಲ. ಅವನ ಚುಚ್ಚು ಮಾತುಗಳು ತುಂಬ ನೋವು ಕೊಡುತ್ತದೆ. ಆದರೂ ಎಲ್ಲ ಸಹಿಸಬೇಕು. ಮೊದಲ ರಾತ್ರಿನೇ ಡಿವೋರ್ಸ್ ಕೇಳಿದ ಮೊದಲ ಗಂಡ ಇವನೇನಾ? ಏನೇ ಆಗಲಿ, ಇವನು ನನಗೆ ಎಷ್ಟೇ ಕಷ್ಟ ನೀಡಲಿ, ನನ್ನ ಕೃಷ್ಣ ನನ್ನೊಂದಿಗೆ ಇದ್ದಾನೆ. ಇವನನ್ನು ಖಂಡಿತ ಬದಲಾಯಿಸುತ್ತೇನೆ. ಹೀಗೆ ದಿನ ಅವನ ಚುಚ್ಚು ಮಾತುಗಳು ನನಗೆ ಸಹಜವಾದವು. ಮತ್ತೆ ಕಾಲೇಜಿಗೆ ಹೋದೆ. ಅಲ್ಲಿ ನಾನು ಮದುವೆಯಾಗದಂತೆ ನಟಿಸೋದು ತುಂಬ ಕಷ್ಟವಾಯಿತು. ಆದರೂ ನನ್ನವನ ಮಾತು ಮೀರಲಿಲ್ಲ. ಹೀಗೆ ದಿನ ಸಾಗಿತ್ತು. ಚಿರಾಂತ್ನ ಸ್ನೇಹ ತುಂಬ ಆತ್ಮೀಯವಾಯಿತು. ಮೌನಿಷಾಳ ಜಾಗವನ್ನು ಅವನು ತುಂಬಿಬಿಟ್ಟ. ನಾನು ನನ್ನ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಿದ್ದೆ. ಆದರೆ ನನ್ನ ಮದುವೆ ವಿಷಯ ಅವನಲ್ಲಿ ಹೇಳದಿರುವುದು ನನಗೆ ತುಂಬ ಬೇಸರವಾಯಿತು. ಆದರೆ ಅನಿವಾರ್ಯ ಕೂಡ. ನಾನು ಅವನಲ್ಲಿ ಒಬ್ಬ ಅಣ್ಣನನ್ನು ಕಂಡಿದ್ದೇನೆ. ಪ್ರೀತಮ್ ಜೊತೆ ಚಿಕ್ಕ ಪುಟ್ಟ ಜಗಳ ಆಡೋದು ನನಗೆ ತುಂಬ ಇಷ್ಟ. ಅವನು ಕೋಪ ಮಾಡಿಕೊಂಡಾಗ ಗಟ್ಟಿಯಾಗಿ ಅವನ ಮೂಗು ಕಟ್ಟೋ ಹುಚ್ಚು ಆಸೆ ನನ್ನದು. ನನ್ನವನ ತೋಳಿನಲ್ಲಿ ಮೊದಲ ಬಾರಿ ಪುಟ್ಟ ಗುಬ್ಬಿ ಮರಿಯಾಗಿ ಮಲಗಿದ್ದೆ. ಹೀಗೆ ನನ್ನ ಜೀವನ ಪೂರ್ತಿ ಅವನ ತೋಳಿನಲ್ಲಿ ಮಲಗಿ ಅವನ ಕಂಠದಿಂದ ನನ್ನ ಮೆಚ್ಚಿನ ಹಾಡು ನಾನಿನ್ನ ಮರೆಯಲಾರೆ ಎಂದು ಹಾಡು ಕೇಳೋ ಆಸೆ. ದಿನೇ ದಿನೇ ಅವನ ಮನಸ್ಸು ನನ್ನ ಕಡೆ ವಾಲುತ್ತಿತ್ತು. ಆದರೆ ಅವನು ಅದನ್ನು ತೋರಿಸುತ್ತಿರಲಿಲ್ಲ. ನಾನು ಪಾರ್ಟಿಗೆ ಎಂದು ರೆಡಿಯಾಗಿದ್ದಾಗ ಅವನ ಪೂರ್ತಿ ಗಮನ ನನ್ನ ಮೇಲೆ ಇದೆ ಎಂದು ಅರಿವಾಯಿತು. ಅವನ ಕಳ್ಳನೋಟ ನನ್ನ ಮನಸ್ಸಿಗೆ ಮುದ ನೀಡುತ್ತಿತ್ತು. ಅಂದು ನಡೆದ ಭೀಕರತೆ ನನ್ನ ಮನಸ್ಸಿನಲ್ಲಿ ಗೊಂದಲ ಎಬ್ಬಿಸಿದ್ದವು. ಯಾರೋ ಅಪರಿಚಿತರು ನನ್ನ ಮೇಲೆ ಮಾಡಿದ ಹಲ್ಲೆ, ನೋವು ನನ್ನನ್ನು ಕುಗ್ಗಿಸಿದವು. ಒಂದು ಖುಷಿ ವಿಚಾರ ಏನೆಂದರೆ ನನ್ನ ಗಂಡನೇ ನನ್ನ ಕಾಪಾಡಿದ್ದು. ಅದರಿಂದ ಹೊರಬರಲು 2 ದಿನ ಬೇಕಾಗಿತ್ತು. ತಾತನವರ ಜೊತೆ ಹಾಡುತ್ತಾ ಕಾಲ ಕಳೆದೆ. ಮೊದಲ ಬಾರಿ ನನ್ನವನ ಜೊತೆ ಚೆಸ್ ಆಡೋ ಅವಕಾಶ ಮಿಸ್ ಮಾಡ್ಕೋಬಿಟ್ಟೆ. ಎಲ್ಲ ಆ ಚಿರಾಂತ್ನಿಂದ. ಅವನು ಚೆಸ್ ಚಾಂಪಿಯನ್ ಅನ್ನೋದು ಗೊತ್ತು. ನಾನು ಕಾಲೇಜಿನಲ್ಲಿ ಇದ್ದಾಗ ಮೌನಿಷಾ ಜೊತೆ ಮಹೇಂದ್ರ ಸ್ಪೋರ್ಟ್ಸ್ ಹಾಲಿನಲ್ಲಿ ಅವನ ಚೆಸ್ ಆಟ ನೋಡಲು ಪ್ರತಿ ತಿಂಗಳು ಹೋಗುತ್ತಿದ್ದೆ. ಜಾಸ್ತಿ ಆಟ ನೋಡುವುದಕ್ಕಿಂತ ಅವನನ್ನು ನೋಡೋಕೆ ಹೋಗುತ್ತಿದ್ದೆ. ನನ್ನ ಹುಡುಗನೇ ಯಾವಾಗಲೂ ಮುಂದೆ ಇರುತ್ತಿದ್ದ. ಅವನ ಎದುರಾಳಿ ಅವನ ಗೆಲುವು ಸಹಿಸದೆ ಅವನ ಬ್ಯಾಗ್ನಲ್ಲಿ ಡ್ರಗ್ಸ್ ಗಾಂಜಾ ಇಟ್ಟು ಪ್ರೀತಮ್ ಮೇಲೆ ಕೆಟ್ಟ ಅಭಿಪ್ರಾಯ ತರಲು ಪ್ರಯತ್ನಿಸಿದರು. ನಾನು ಬಿಡಬೇಕಲ್ಲ. ಅದನ್ನು ನೋಡಿ ಆ ವಸ್ತುವನ್ನು ತೆಗೆದುಕೊಂಡು ಅವರ ಬ್ಯಾಗ್ನಲ್ಲೇ ಇಟ್ಟೆ. ಅವರು ಫೋನ್ ಮಾಡಿ ಕರೆಸಿದ ಪೊಲೀಸರು ಅವರನ್ನೇ ಕರೆದುಕೊಂಡು ಹೋಗೋ ಹಾಗೆ ಮಾಡಿದೆ. ದ್ಯಾಟ್ ಈಸ್ ಪವರ್ ಆಫ್ ರಶ್ಮಿ. ದಿನ ಕಳೆಯುತ್ತಿತ್ತು. ಒಂದು ದಿನ ಪ್ರೀತಮ್ ಆಕ್ಸಿಡೆಂಟ್ ಸುದ್ದಿ ನನ್ನ ಭಯ ಬೀಳಿಸಿತು. ಅವರ ಸ್ಥಿತಿ ಕಂಡು ನಾನು ಎಷ್ಟೋ ಮರಗಿದೆ. ಕಣ್ಣ ನೀರಿಗೆ ಬರವಿಲ್ಲ. ಹೇಗೋ ಅವರನ್ನು ಉಳಿಸಿಕೊಂಡು ಆ ಆಕ್ಸಿಡೆಂಟ್ ಉದ್ದೇಶಪೂರ್ವಕವಾಗಿತ್ತು ಎಂದು ತಿಳಿದ ಮನಸ್ಸು ಗೊಂದಲಕ್ಕೆ ಬಿತ್ತು. ಮುಂದೆ ಕೂಡ ಈ ಥರ ಅಪಾಯ ಬರಬಹುದು ಎಂದು ತಿಳಿದು ಖುದ್ದಾಗಿ ಅವರ ಫ್ರೆಂಡ್ ಇನ್ಸ್ಪೆಕ್ಟರ್ ಸುಮನ್ನನ್ನು ಭೇಟಿಯಾಗಿ ಇದರ ಬಗ್ಗೆ ತಿಳಿಸಿದೆ. ಅವರು ವಿಚಾರಣೆ ಮಾಡುವುದಾಗಿ ಹೇಳಿದರು. ನಾನು ಕೂಡ ಗುಪ್ತವಾಗಿ ವಿಚಾರಣೆ ಮಾಡುತ್ತಿದ್ದೆ. ನನ್ನವನಿಗೆ ಇಷ್ಟೊಂದು ನೋವು ಕೊಟ್ಟವರನ್ನು ಈ ರಶ್ಮಿ ಹೇಗೆ ಬಿಡೋಕ್ಕೆ ಸಾಧ್ಯ ಅಲ್ವಾ? ಆ ನೋವಿನಿಂದ ಅವರು ಮುಖ ಕಿವಿಚಿದಾಗ ಆ ಪಾಪಿಗಳನ್ನು ಅಲ್ಲೇ ಕೊಂದು ಹಾಕೋ ಕೋಪ ಬರುತ್ತಿತ್ತು. ಮೊದಲ ಬಾರಿಗೆ ನನ್ನವನು ಒಬ್ಬರ ಮುಂದೆ ನನ್ನ ಹೆಂಡತಿ ಎಂದು ಪರವಹಿಸಿದ. ಈ ಮನಸ್ಸಿಗೆ ಇಷ್ಟೇ ಸಾಕೆನಿಸಿತು.
ಅದು ಯಾರೋ ಸನ್ನಿಧಿ ಅಂತೆ. ನನ್ನ ಮುಂದೆ ನನ್ನ ಗಂಡನನ್ನೇ ಅಪ್ಪಿಕೊಳ್ಳುತ್ತಾಳೆ, ಕಿಸ್ ಕೂಡ ಕೊಡುತ್ತಾಳೆ. ನನಗೆ ಬಂದಿರೋ ಕೋಪದಲ್ಲಿ ಅವಳ ಜುಟ್ಟು ಹಿಡಿದು ಅಲ್ಲಿರೋ ಗೋಡೆಗೆ ಗುದ್ದಬೇಕು ಅನಿಸುತ್ತಿತ್ತು. ಹೇಗೋ ನನ್ನ ಕೋಪವನ್ನು ನಿಯಂತ್ರಿಸಿಕೊಂಡೆ. ನನ್ನನ್ನೇ ಟೆಂಪ್ರರಿ ಹೆಂಡತಿ ಅಂತಾಳೆ, ನಾನೇ ಪರ್ಮನೆಂಟ್ ಧರ್ಮಪತ್ನಿಯಾಗಿ ಇರುತ್ತೀನಿ ಎಂದು ಕೂಗಿ ಹೇಳಬೇಕು ಅನ್ನಿಸಿತ್ತು ಮನಸ್ಸಿಗೆ. ಆದರೆ ಬಾಯಲ್ಲಿ ಮಾತು ಹೊರಡಲಿಲ್ಲ. ಆಕ್ಸಿಡೆಂಟ್ ಆದಾಗಿಂದ ಪ್ರೀತಮ್ ನನ್ನ ಮೇಲೆ ತುಂಬ ಅವಲಂಬಿತನಾಗಿದ್ದ. ಏನೋ ಒಳ್ಳೆ ಬದಲಾವಣೆ ಅವನಲ್ಲಿ. ನನಗೆ ಖುಷಿಯಿಂದ ಎಲ್ಲರನ್ನೂ ಕರೆಸಿ ಅವರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಎಂದು ತಯಾರಿ ಮಾಡಿದ್ದೆ. ಅದು ಅವರಿಗೆ ಇಷ್ಟವಾಗದೆ ಅವರ ಹುಟ್ಟಿದ ದಿನ ನನಗೆ ಬಹುಮಾನ ನೀಡಿದರು. ಒಳ್ಳೆ ಬಹುಮಾನ. ನಂತರ ತಿಳಿಯಿತು ಆ ಬಹುಮಾನಕ್ಕೆ ನಾನು ಅರ್ಹಳೆಂದು. ಕಾರಣ ತುಂಬ ಎಮೋಷ್ನಲ್ ಆಗಿತ್ತು. ಪಾಪ, ಅವರನ್ನು ಅವರೇ ಯಾಕೆ ಹೀಗೆ ಶಿಕ್ಷಿಸಿಕೊಳ್ಳುತ್ತಾರೆ? ಅವರು ಆ ನೋವಲ್ಲಿ ಇರುವಾಗ ನನ್ನ ಗಂಟಲಲ್ಲಿ ಒಂದು ತುತ್ತು ಇಳಿಯಲಿಲ್ಲ. ಪಾಪ, ಅವರ ಮುಖ ನೋಡಲಾಗಲಿಲ್ಲ. ನನಗೆ ವಿಚಿತ್ರ ಸಂಕಟವಾಗುತ್ತಿತ್ತು. ಅವರೊಂದಿಗೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಗೆ ಹೋಗಿದ್ದು ತುಂಬ ಮರೆಯಲಾರದ ಕ್ಷಣ ಕೂಡ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಪ್ರೀತಮ್ ನೈಟ್ ಮಲಗಿದ್ದಾಗ ದಿನ ಅವನ ತಲೆಯಲ್ಲಿ ಕೈ ಆಡಿಸಿ ಅವನ ಸೋಂಪಾದ ಕೇಶರಾಶಿಯನ್ನು ಎಳೆಯೋದು, ಅವನ ಕೆನ್ನೆಗೆ ಮುತ್ತು ನೀಡೋದು, ಆ ಚಿಗುರು ಮೀಸೆಯನ್ನು ಎಳೆಯೋದು. ಹೇಗೆ ಒಂದು ಆಟಿಕೆ ತನ್ನ ಬಳಿ ಇರುತ್ತದೋ ಹಾಗೆ ರಾತ್ರಿ ಇಡೀ ಅವನ ನೋಡುವುದರಲ್ಲಿ ಖುಷಿ ಕಾಣುತ್ತೇನೆ. ಪಾಪ, ನಮ್ಮ ಮನೆ ಕುಂಭಕರ್ಣನಿಗೆ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಪಾಪ, ಕನಸೆಂದು ತಿಳಿಯುತ್ತಿದ್ದ. ಇಷ್ಟೇ ರಶ್ಮಿ ಬರೆದಿದ್ದು. ಮುಂದೆ ನಾರಾಯಣ ತೀರಿ ಹೋದ ಮೇಲೆ ಅವಳು ಡೈರಿ ಬರೆಯಲಿಲ್ಲ. ಡೈರಿಯನ್ನು ಪೂರ್ತಿಯಾಗಿ ಓದಿದ ಪ್ರೀತಮ್ ಕಣ್ಣಲ್ಲಿ ನೀರು ಇಳಿಯಿತು. ತನ್ನ ದೊಡ್ಡ ತಪ್ಪಿನ ಅರಿವಾಗಿತ್ತು. ಅವನಿಗೆ ತಾನು ಮಾಡಿರೋದು ಅಂತಿಂತ ತಪ್ಪಲ್ಲ. ತನ್ನ ಹೆಂಡತಿ ನಡತೆ ಬಗ್ಗೆ ಬೆರಳು ಮಾಡಿ ತೋರಿಸಿದ್ದು ಅಷ್ಟೇ ಅಲ್ಲದೆ ಅವಳನ್ನು ನಿಂದಿಸಿದ್ದು ಅವನಿಗೆ ತೀರಾ ನೋವಾಯಿತು. ನಾನು ನಿನ್ನೆಲ್ಲ ತುಂಟಾಟವನ್ನು ಕನಸೆಂದೇ ತಿಳಿದೆ. ನನ್ನ ಇಷ್ಟೊಂದು ಪ್ರೀತಿಸುತ್ತೀಯಾ ರಶ್ಮಿ? ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ ಕಣೆ ಎಂದು ತನ್ನ ಎರಡೂ ಕೆನ್ನೆಗೆ ಪಟಪಟನೆ ಹೊಡೆದುಕೊಂಡೆನು. ಆ ಡೈರಿಯಲ್ಲಿ ಇರುವ ಅವನ ಫೋಟೋ ಕೈಗೆತ್ತಿಕೊಂಡೆನು. ನನಗೀಗೀಗ ಸ್ಪಷ್ಟವಾಯಿತು. ಯಾರೋ ನಮ್ಮಿಬ್ಬರ ಮಧ್ಯೆ ಬಿರುಕು ಮೂಡಿಸಲೆಂದು ನನ್ನ ಬಳಸಿಕೊಂಡಿದ್ದಾರೆ. ಅವರು ಯಾರೆಂದು ನಾನು ಕಂಡುಹಿಡಿಯುತ್ತೇನೆ. ಅವರನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ತನ್ನ ಫ್ರೆಂಡ್ ಸುಮನ್ಗೆ ಕಾಲ್ ಮಾಡಿ ಆ ನಂಬರ್ ನೀಡಿ ಮಾಹಿತಿ ವಿಳಾಸ ಪಡೆಯಲು ಹೇಳಿದೆನು. ರಶ್ಮಿ ತನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಬಂದಳು. ಅವರಿಗೆ ಮಾತ್ರೆ ತಿನ್ನಿಸಿ ತನ್ನ ರೂಮಿಗೆ ಹೋದಳು. ಸೀದಾ ತನ್ನ ಸೀಕ್ರೆಟ್ ರೂಮಿಗೆ ಹೋದಳು. ಅಲ್ಲಿ ಕುಸಿದು ಕುಳಿತಳು. ಅಲ್ಲಿದ್ದ ಪ್ರೀತಮ್ನ ಒಂದು ಫೋಟೋ ಕೈಗೆ ಎತ್ತಿಕೊಂಡು, ಯಾಕೋ ನನಗೆ ಹೀಗೆ ನೋವು ಕೊಡ್ತೀಯಾ? ನಾನು ಮಾಡಿದ್ದ ಒಂದು ತಪ್ಪು. ನಿನ್ನನ್ನು ಪ್ರೀತಿಸಿದ್ದೋ, ನೀನನ್ನು ನನ್ನ ಉಸಿರಲ್ಲಿ ಬೆರೆಸಿಕೊಂಡಿದ್ದೋ. ಈಗ ಆ ಉಸಿರಿಗೆ ನೀನೇ ವಿಷ ಸುರಿದು ಇತ್ತ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒತ್ತಾಡ್ತಾ ಇದ್ದೇನೆ. ಇನ್ನೇನು ನನ್ನ ಪ್ರೀತಿ ನನಗೆ ದೊರಕಿತು ಅನ್ನೋ ಖುಷಿ ಪಡೋದ್ರಲ್ಲಿ ನೀನೇ ಪುನಃ ಕಸಿದುಕೊಂಡೆ. ನಿನ್ನಂಥ ನೀಚ ಅನುಮಾನ ಪಡುವವರಿಗೆ ಪ್ರೀತಿ ಎಂದೂ ದಕ್ಕಲ್ಲ. ನಿನ್ನ ಪ್ರೇಮಿಸಿದ ತಪ್ಪಿಗೆ ಇಂದು ನನ್ನ ಈ ಪ್ರೀತಿಯ ಕೋಣೆಗೆ ಮತ್ತು ನನ್ನ ಮನಸ್ಸಿನಲ್ಲಿರುವ ನಿನಗೆ ಶಾಶ್ವತವಾಗಿ ಬೀಗ ಹಾಕುತ್ತೇನೆ. ನಿನ್ನ ಭಾವಚಿತ್ರನೆಲ್ಲ ಸುಡಲು ಹರಿಯಲು ಮನಸ್ಸಾಗುತ್ತಿಲ್ಲ ಎಂದು ಆ ಕೋಣೆಯ ಬಾಗಿಲು ಮುಚ್ಚಿ ಅದರ ಬೀಗದ ಕೈಯನ್ನು ಹೊಗೆದಳ. ಅವಳು ಯಾವುದೋ ಮಹತ್ವವಾದ ನಿರ್ಧಾರದಲ್ಲಿ ಇದ್ದಳ. ಸರ್, ನಿಮಗೊಂದು ಇಂಪಾರ್ಟೆಂಟ್ ವಿಷಯ. ಏನು ಶಶಾಂಕ್ ಎಂದು ಫೈಲ್ ನೋಡುತ್ತಿದ್ದ ವಾಯು ಫೈಲ್ ಮುಚ್ಚಿಟ್ಟ. ವಾಯು ಸರ್, ಪ್ರೀತಮ್ ನಮ್ಮ ಜೊತೆ ಟೈಅಪ್ ಮಾಡಿರೋ ವಿಷಯ ಆ ಹರೀಶ್ಗೆ ತಿಳಿದು ಜಗಳ ಮಾಡಿದನಂತೆ. ಅದಕ್ಕೆ ಆ ಪ್ರೀತಮ್ ಅವನನ್ನು ಅವಮಾನಿಸಿ ಕಂಪನಿಯಿಂದಾನೇ ಹೊರ ಹಾಕಿದ್ದ. ಏನು ಒಳ್ಳೆ ವಿಷಯ ಹೇಳಿದೆ ಶಶಾಂಕ್. ಅಂತೂ ಇಂತೂ ನಾವು ಬಿಟ್ಟಿರುವ ಬಾಣ ಸರಿಯಾಗಿ ನಾಟಿತು. ಮುಂದೆ ಆ ಪ್ರೀತಮ್ನನ್ನು ಹೇಗೆ ಆಡಿಸ್ತೀನಿ ನೋಡ್ತೀರೋ. ಬೆಳಗ್ಗೆ ಎದ್ದ ರಶ್ಮಿಳ ಮೊಬೈಲ್ಗೆ 5 ಮಿಸ್ಡ್ ಕಾಲ್ ಇದ್ದವು. ಯಾವುದೋ ಅನ್ನೋನ್ ನಂಬರ್ನಿಂದ. ಆ ನಂಬರ್ಗೆ ಕರೆ ಮಾಡಿದಳು. ಹಲೋ, ಯಾರು? ಹೇ ಶ್ಮಿ, ನಾನೇ. ನನಗೆ ಶ್ಮಿ ಅಂತ ಕರೆಯೋದು ಮೌನಿಷಾ. ಹಾಗಾದರೆ ಕಾಲ್ ಮಾಡಿದ್ದು ಮೌನಿಷಾ. ಹೇ ಮೌನಿ, ನೀನಾ? ತುಂಬ ಖುಷಿಯಿಂದ ಹೇಳಿದಳ. ಹೌದು ಶ್ಮಿ, ನಾನೇ. ಹೇಗಿದ್ದೀಯಾ ಶ್ಮಿ? ಏನೇ, ಸುಮಾರು 6 ತಿಂಗಳ ನಂತರ ನನಗೆ ಕಾಲ್ ಮಾಡ್ತಿದ್ಯಾ? ನಿನ್ನ ನಂಬರ್ ಯಾಕೆ ಬರೀ ಸ್ವಿಚ್ ಆಫ್ ಬರ್ತಿದೆ? ಅದಾ ಶ್ಮಿ, ನನ್ನ ಮೊಬೈಲ್ ನಾನು ಬೀಚ್ಗೆ ಹೋದಾಗ ಮೊಬೈಲ್ ನೀರಲ್ಲಿ ಬಿತ್ತು. ಸೊ ಆಗ ನಿನ್ನ ನಂಬರ್ ಕಳ್ಕೊಂಡೆ. ಸೊ ಕಾಲ್ ಮಾಡಲಿಕ್ಕೆ ಆಗಿಲ್ಲ ಕಣೆ, ಸಾರಿ. ಹೌದಾ ಮೌನಿ,
ಹಾಗಾದರೆ ಈಗ ಹೇಗೆ ಸಿಕ್ಕಿತು ನನ್ನ ಮೊಬೈಲ್ ನಂಬರ್ ನಿನಗೆ? ಅದಾಶ್ಮಿ, ಅದೆಲ್ಲ ಈಗ ಹೇಳಲಿಕ್ಕೆ ಆಗಲ್ಲ, ಅದೊಂದು ಸೀಕ್ರೆಟ್. ನಾನು ಎಂಗೇಜ್ ಆಗ್ತಾ ಇದ್ದೇನೆ. ಓಹೋ, ನಮ್ಮ ಲೇಡಿ ಡಾನ್ಗೂ ಮದುವೆಗೂ ದೂರ ಅಂದ್ಕೊಂಡೆ. ನೋಡಿದರೆ ನೀನು ತುಂಬ ಫಾಸ್ಟ್ ಬಿಡು. ಯಾರೇ ಅದು, ಮನ್ಮತ? ನಿನ್ನಷ್ಟು ಫಾಸ್ಟ್ ಅಲ್ಲ ನಾನು. ಆ ಹುಡುಗ ನಿನಗೂ ಗೊತ್ತು. ನಾನು ನೆಕ್ಸ್ಟ್ ಮಂತ್ ಕೊನೆಗೆ ಬೆಂಗಳೂರು ಬರ್ತಾ ಇದ್ದೇನೆ. ನಿನಗೆ ದೊಡ್ಡ ಸರ್ಪ್ರೈಸ್ ಇದೆ, ವೆಯ್ಟ್ ಮಾಡು. ಆ ದಿನ ರಶ್ಮಿ ಬರ್ಡೇ, ಫೆಬ್ರವರಿ 29. ಹೌದು ಶ್ಮಿ, ಎಲ್ಲಿಗೆ ಬಂತು ನಿನ್ನ ಲವ್ ಟ್ರ್ಯಾಕ್? ಟ್ರ್ಯಾಕ್ ತಪ್ಪಿ ಬೇರೆ ಎಲ್ಲೋ ಹೋಯ್ತು ಕಣೆ. ಯಾಕೆ, ಏನಾಯ್ತು ಶ್ಮಿ? ಪ್ರೀತಮ್ ಇನ್ನೂ ನಿನ್ನ ಲವ್ ಮಾಡ್ತಿಲ್ವಾ? ಲವ್ ಏನೋ ಆಯಿತು ಅವನಿಗೆ. ಅದರ ಜೊತೆ ಬೇಡ ಬಿಡು, ನೀನು ಹೇಗೋ ಬರ್ತೀಯ ಅಲ್ವಾ, ಆವಾಗೇ ಹೇಳುತ್ತೀನಿ. ಮನುಷ್ಯ ಗೊಂದಲಕ್ಕೆ ಬಿದ್ದಳು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಇರಲಿ ಬಿಡು ಶ್ಮಿ, ಬಾ ಎಂದು ಫೋನ್ ಇಟ್ಟಳು. ಆಫೀಸ್ಗೆ ಬಂದ ಪ್ರೀತಮ್ನನ್ನು ಸನ್ನಿ ಅಲಿಯಾ ಸನಿಹಾ ಸ್ವಾಗತಿಸಿದಳು. ಹೇ ಪ್ರೀತಮ್, ಬಾ ಎಂದು ಮುದ್ದು ಮುದ್ದಾಗಿ ಅವನ ಕೈ ಹಿಡಿದಳು. ಪ್ರೀತಮ್ಗೆ ಒಂದು ಸಲ ಆಶ್ಚರ್ಯವಾಯಿತು. ಪ್ರೀತಮ್ ಅವಳ ಹಿಡಿತದಿಂದ ಬಿಡಿಸಿಕೊಂಡನು. ನಿನಗ್ಯಾರು ನನ್ನ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದು? ಕೋಪದಿಂದ ಸೆಕ್ಯೂರಿಟಿ ಸೆಕ್ಯೂರಿಟಿ ಎಂದು ಕೂಗಿದ. ಸರ್? ಸೆಕ್ಯೂರಿಟಿ, ಯಾಕೆ ಇಂಥವನ್ನೆಲ್ಲ ನನ್ನ ಕ್ಯಾಬಿನ್ಗೆ ಬಿಡುತ್ತೀರಾ? ಸರ್, ಅವರು ನಿಮ್ಮನ್ನ ಮದುವೆಯಾಗೋ ಹುಡುಗಿ ಅಂದ್ರು, ಅದಕ್ಕೆ ಬಿಟ್ಟೆ ಸರ್. ವಾಟ್? ನಾನಿವಳನ್ನು ಮದುವೆ ಆಗುತ್ತೀನಾ? ಬೇಬಿ ಬಾ ಇಲ್ಲಿ, ನಾನೆಲ್ಲ ಬಿಡಿಸಿ ಹೇಳುತ್ತೇನೆ. ಹೇಗಿದ್ದರೂ ನೀನು ರಶ್ಮಿ ಬೇರೆ ಆಗಿದ್ದೀರಿ. ಇನ್ನು ಸ್ವಲ್ಪ ದಿನದಲ್ಲೇ ಡಿವೋರ್ಸ್ ಕೊಡುತ್ತೀಯಾ? ಹೇಗಿದ್ದರೂ ನಾನು ನಿನ್ನ ಪ್ರೀತಿಸುತ್ತೇನೆ, ಮತ್ತೇಕೆ ಟೆನ್ಷನ್? ನಾನು ರಶ್ಮಿ ಬೇರೆ ಆಗಿದ್ದು ನಿನಗೆ ಗೊತ್ತಾಯ್ತು? ಅದಾ, ನೀನು ಇಡೀ ಕಾಲೇಜಿಗೆ ಕೇಳಿಸೋ ಥರ ಜಗಳ ಆಡಿದ್ರೆ ಯಾರಿಗೆ ತಾನೇ ತಿಳಿಯಲ್ಲ ಹೇಳು? ಬಿಡು, ಹೇಳು, ನಾನು ಯಾವಾಗ ಮದುವೆ ಆಗುತ್ತೀಯಾ? ನೋಡ್ ಸನಿಹಾ, ಮದುವೆ ಎನ್ನುವುದು ಹುಡುಗಾಟ ಅಲ್ಲ. ನಾನೇನು ನಿನ್ನ ಮದುವೆ ಆಗುತ್ತೇನೆ, ಪ್ರೀತಿಸುತ್ತೇನೆ ಎಂದು ಹೇಳಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಬಗ್ಗೆ ನನಗೇನೂ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಆಗಬೇಡ. ಹೋ, ನಿನ್ನ ಆ ಹೆಂಡತೀನಿ ನಿನ್ನ ಬಿಟ್ಟು ಇನ್ನೊಬ್ಬನನ್ನು ಹುಡುಕಿಕೊಂಡು ಅಲ್ಲಿ ನಿನ್ನ ಬಿಟ್ಟು ಖುಷಿಯಿಂದ ಇದ್ದಾಳೆ. ಅವನು ಯಾರೋ ಚಿರಾನ್ ಜೊತೆ. ನೀನು ನೋಡಿದರೆ ಅವಳ ನೆನಪಲ್ಲೇ ಇದ್ದೀಯಾ? ಸನಿಹಾ ಎಂದು ಕೂಗಿದ. ಇನ್ನೊಂದು ಮಾತು ರಶ್ಮಿ ಬಗ್ಗೆ ಆಡಿದರೆ ಸರಿ ಇರಲ್ಲ ನೋಡು. ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ ಇವಾಗ. ಏನೇ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಎಂದು ನನಗೆ ಈಗ ಅರಿವಾಗುತ್ತಿದೆ. ನನ್ನ ರಶ್ಮಿ ಮಧ್ಯೆ ಬಿರುಕು ಮೂಡಿಸಿ ಅವಳ ನಡತೆಗೆ ಮಸಿ ಬಿಳಿದವರನ್ನು ನಾನು ಎಂದಿಗೂ ಬಿಡೋದಿಲ್ಲ. ಅವರ ಸಾವು ನನ್ನ ಕೈಯಲ್ಲೇ, ನೋಡ್ತಿರೋ ಎಂದು ಗಟ್ಟಿಯಾಗಿ ನುಡಿದ. ಅವನ ಮಾತಿಗೆ ಸನಿಹಾ ಬೆಚ್ಚಿದಳು. ಅವನ ಮಾತಿಗೆ ಮನಸ್ಸಲ್ಲೇ ಕಣ್ಣಿಡಿ ಯಾರು ಅವರೆಂದು, ಅಷ್ಟರೊಳಗೆ ನಿಮ್ಮ ಇಬ್ಬರ ಮಧ್ಯೆ ಇರುವ ಗೋಡೆಯನ್ನು ಇನ್ನೂ ಜಾಸ್ತಿ ಮಾಡುತ್ತೇನೆ ಎಂದು ವ್ಯಂಗ್ಯವಾಗಿ ನಕ್ಕಿ ಅಲ್ಲಿಂದ ನಡೆದಳು. ರಶ್ಮಿ ತನ್ನ ಓದು ಮುಂದುವರೆಸಿದಳು. ಮೊದಲಿನ ಹಾಗೆ ಅವಳಿಗೆ ಯಾರ ಜೊತೆಯೂ ಮೊದಲ ಹಾಗೆ ಬೆರೆಯಲಾಗಲಿಲ್ಲ. ಎಲ್ಲರ ಚುಚ್ಚು ಮಾತುಗಳು ಆದಷ್ಟು ಚಿರಾಂತ್ನನ್ನು ನಿರ್ಲಕ್ಷಿಸುತ್ತಿದ್ದಳು. ಕಾರಣ ಅವನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲು ಧೈರ್ಯವಿಲ್ಲ ಅವಳಿಗೆ. ಚಿರಾಂತ್ ಅವಳು ಹೋಗುವ ದಾರಿಯಲ್ಲಿ ಎದುರಿಗೆ ಸಿಕ್ಕಿದ. ರಶ್ಮಿ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನು ನಿನ್ನ ಫ್ರೆಂಡ್ ಕಣೆ. ನೀನೀಗೆ ಮಾಡಿದ್ರೆ ನೋವಾಗುತ್ತೆ ಕಣೆ. ಚಿರಾಂತ್ ಪ್ಲೀಸ್, ನಿನ್ನ ಬೇಡಿಕೊಳ್ಳುತ್ತೇನೆ, ಇನ್ಮುಂದೆ ನನ್ನ ಸುದ್ದಿಗೆ ಬರಬೇಡ. ನಿನಗೆ ಗೊತ್ತಲ್ಲ, ಇಡೀ ಕಾಲೇಜ್ ತುಂಬ ನಿನ್ನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡುತ್ತಾರೆ ಅಂತ. ರಶ್ಮಿ, ಮೊದಲು ನನಗೆ ನೀನು ಕ್ಲಾರಿಟಿ ಕೊಡು. ನೀನು ಯಾಕೆ ನನ್ನ ಬಳಿ ನೀನು ಮದುವೆಯಾಗಿದ್ದು ಮುಚ್ಚಿಟ್ಟಿದ್ದೀಯಾ ಹೇಳು ಎಂದು ಗುಡುಗಿದ. ಚಿರಾಂತ್, ಇದು ಕಾರಿಡಾರ್, ಸ್ವಲ್ಪ ಮೆತ್ತಗೆ ಮಾತನಾಡು. ಅದೆಲ್ಲ ಗೊತ್ತಿಲ್ಲ, ಇವತ್ತು ನನಗೆ ವಿಷಯ ಗೊತ್ತಾಗಬೇಕು. ಸರಿ ಬಾ ಎಂದು ಕರೆದುಕೊಂಡು ಹೋದಳ. ಇಬ್ಬರು ಕಾಲೇಜು ಎದುರಿಗೆ ಇರುವ ಸಣ್ಣ ಕ್ಯಾಂಟೀನ್ಗೆ ಬಂದರು. ಹೇಳ್ ರಶ್ಮಿ. ತನ್ನ ಪ್ರೀತಮ್ ನಡುವೆ ಇರುವ ಪ್ರೀತಿ, ಮದುವೆ ಎಲ್ಲ ವಿಷಯ ಅವನಲ್ಲಿ ಮುಚ್ಚುಮರೆ ಇಲ್ಲದೆ ಹೇಳಿದಳ. ರಶ್ಮಿ, ನೀನು ನಿನ್ನ ಗಂಡನನ್ನು ಅಷ್ಟೊಂದು ಪ್ರೀತಿ ಮಾಡುತ್ತೀಯಾ? ನೋವಿನಿಂದ ಕೇಳಿದನು. ಪ್ರಾಣಕ್ಕಿಂತ ಹೆಚ್ಚಾಗಿ. ಆದರೆ ಈಗ ಅವನು ನನ್ನ ಅನುಮಾನಿಸಿದ್ದರಿಂದ ಅವನ ಮೇಲೆ ಇರೋ ಪ್ರೀತಿ ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಯಿತು ಎಂದು ಭಾರವಾದ ಉಸಿರು ತಪ್ಪಿದಳು. ತಾನು ನೋವಲ್ಲಿ ಇದ್ದರೂ ಅವಳಿಗೆ ಸಮಾಧಾನ ಮಾತನಾಡಿದನು. ನೋಡು ರಶ್ಮಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಬೇಡಿ. ನಿನ್ನ ಜೊತೆ ಒಳ್ಳೆ ಸ್ನೇಹಿತನಾಗಿ ನಾನು ಇರುತ್ತೇನೆ. ಖಂಡಿತ ಯಾರು ಏನೇ ಅಂದರೋ ನಿನ್ನ ಸಹಾಯಕ್ಕೆ ನಾನು ಸದಾ ಸಿದ್ಧ ಎಂದು ತನ್ನ ಕಣ್ಣಲ್ಲಿ ಕೂಡಿಟ್ಟ ಕಣ್ಣೀರು ಒಂದೊಂದಾಗಿ ಹೊರಬೀಳುತ್ತಿದ್ದವು. ಅಷ್ಟರಲ್ಲಿ ಕಣ್ಣೀರು ಒರೆಸಿಕೊಂಡು ಹೊರನಡೆದ ಚಿರಾಂತ್ ತನ್ನ ಬೈಕೇರಿ ಹೊರಟ.
ಮನೆಗೆ ಬಂದ ಚಿರಾಂತ್ ಹೊರಗಡೆ ಸೋಫಾ ಮೇಲೆ ಕೂತ. ಯಾರದೋ ಬಲವಂತಕ್ಕೆ ಕಟ್ಟುಬಿದ್ದು ನಿನ್ನನ್ನು ಪ್ರೀತಿಸುವ ಹಾಗೆ ನಾಟಕ ಮಾಡಿದೆ. ಆದರೆ ಈಗ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾ ಇದ್ದೇನೆ. ನೀನು ಶ್ರೀಮತಿ ಎಂದು ಒಂದು ಸಣ್ಣ ಸುಳಿವು ನೀಡದೆ ಹೇಗೆ ನನ್ನ ಮನ ಸೇರಿದೆ. ನಾನು ನಾಟಕವನ್ನೇ ಅತಿಯಾಗಿ ತೆಗೆದುಕೊಂಡಿದ್ದಕ್ಕೆ ನಿನ್ನ ಮೇಲೆ ಆ ಭಾವನೆ ಹುಟ್ಟಿತೇನೋ. ಸುಮ್ಮನೆ ಅವರು ಹೇಳಿದ್ದ ಕೆಲಸ ಮಾಡಿ ನಾನು ಸುಮ್ಮನೆ ಇರಬೇಕಿತ್ತು ಎಂದು ಕಮ್ಮನೆ ಮಿಡಿದ. ಯಾರೋ ಹಾಕಿದ ಚಕ್ರವ್ಯೂಹಕ್ಕೆ ಹೋದೆ, ಆದರೆ ಹಿಂತಿರುಗಿ ಬರಲಾರೆ. ಇಷ್ಟಕ್ಕೂ ಚಿರಾಂತ್ಗೆ ಆ ನಾಟಕವಾಡಲು ವಹಿಸಿದ್ದು ಯಾರು? ಸನಿಹಾ ಮತ್ತೇನು ಷಡ್ಯಂತ್ರ ಮಾಡಲಿದ್ದಾಳೆ? ಪ್ರೀತಮ್ ಮತ್ತು ರಶ್ಮಿ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 9 ಮುಂದುವರಿಯುತ್ತದೆ. ಭಾಗ 9ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.